అందరికీ నమస్కారం. గుడ్ మార్నింగ్. ಎಲ್ಲರಿಗೂ ನಮಸ್ಕಾರ. ನಂది యాక్చువల్గా ವಿಜಯವಾಡ ಸೆಟಲ್ ಇನ್ ಬಳ್ಳಾರಿ. ಬಳ್ಳಾರಿನಲ್ಲಿ ನಾವು 20 ವರ್ಷದಿಂದ ಇದ್ದೀವಿ. మాకు బళ్ళారి చాలా నేర్పించింది. ఐఎమ్ ಥ್ಯಾಂಕ್ಫುಲ್ ಟು ಬಳ್ಳಾರಿ ಅಂಡ್ ಕರ್ನಾಟಕ ಆಲ್ಸೋ. ನಾವು ಸ್ವಲ್ಪ ಇವತ್ತು ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ. ಏನನ್ನ ತಪ್ಪಿದ್ರೆ, ನಮ್ಮ ಕನ್ನಡನಲ್ಲಿ ಏನನ್ನ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿರಿ. ಏನಂದ್ರೆ ರೈತುಗಳಿಗೂ ನೀರು ಬರ್ತಾ ಇಲ್ಲ. ಈ ವರ್ಷ ಸ್ವಲ್ಪ ಮಳೆ ಕಮ್ಮಿ ಇದೆ. ಆದ್ರೂ ಸ್ವಲ್ಪ ನಮ್ಮ ಗೌರ್ಮೆಂಟ್ ಏನನ್ನ ನೋಡಿ ಇವ್ರಿಗೆ ಏನನ್ನ ಪ್ರತ್ಯಾಮ್ನಾಯ ಕೊಡ್ಬೇಕಂತ ನಮ್ಮ ಗೌರ್ಮೆಂಟ್ ಅವರು, ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಕರ್ನಾಟಕನಲ್ಲಿ, ತುಂಗಭದ್ರಾನಲ್ಲಿ ನೀರು ಕಮ್ಮಿ ಇದೆಗೋಸ್ಕರ ನೀರು ಬಿಡ್ತಾ ಇಲ್ಲ. ರೈತರು ಕಷ್ಟ ಆಗ್ತಾ ಇದೆ. ನಾವು ಹೆಸರು ಹೇಳಂಗಿಲ್ಲ, ಇಲ್ಲಿ ಯಾರನ್ನೇ ಇರಲಿ MLA ಅವರು, ಈ 5 ಏನು ಇದ್ರೆ ಬಳ್ಳಾರಿ ಗ್ರಾಮಾಂತರ ಇರ್ಬೋದು, ಬಳ್ಳಾರಿ ಇತರ ಕ್ಷೇತ್ರ ಇರ್ಬೋದು, ಸ್ವಲ್ಪ ನಮ್ಮ ರಿಕ್ವೆಸ್ಟ್ ಏನಂದ್ರೆ ನಮ್ಮ ಶಾಸಕರಿಗೆ, ಸರ್ ದಯವಿಟ್ಟು ಸ್ವಲ್ಪ ಇಲ್ಲಿ ರೈತರು ಕಷ್ಟನಲ್ಲಿದ್ದಾರ, ನೀರು ಇಲ್ಲ, ತುಂಗಭದ್ರಲ್ಲಿ ನೀರು ಬಿಡ್ತಾ ಇಲ್ಲ. ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಏನಂದ್ರೆ, ಅವ್ರ ಕಷ್ಟ ಏನಂದ್ರೆ ನೀವು ಸ್ವಲ್ಪ ಇಲ್ಲಿ ಓಡಾಡಿ ಅವ್ರ ಕಷ್ಟ ಕೇಳ್ಕೊಂಡು ನಿಮ್ ಕೈನಿಂದ ಏನಾಗ್ಬೋದು, ಗೌರ್ಮೆಂಟ್ ಕಡೆನಿಂದ ನಿಮ್ ಕೈನಿಂದ ಏನಾಗ್ಬೋದು ಅದು ಮಾಡಿಸ್ಕೊಟ್ಟಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ರೈತರಿಗೆ. ಇನ್ನೊಂದು ವಿಷಯ, ನಾವು ನಿನ್ನ ಆಂಧ್ರ ನಮ್ ಲೋಕೇಶ್ವರ್ ಮೀಟಿಂಗ್ ನಲ್ಲಿ ಇದೀವಿ. ಅಲ್ಲಿ ರೈತರು ಪತ್ತಿಕೊಂಡ ಅಂತ ಆಲೂರು ಹತ್ರ, ಅಲ್ಲಿ ಸ್ವಲ್ಪ ಕಾರ್ನಲ್ಲಿ ಹೋಗ್ತಾ ಟೈಮ್ನಲ್ಲಿ ಡಿಸ್ಕಷನ್ ಬಂದಿದೆ. ಏನಂದ್ರೆ ರೈತರು ಅಲ್ಲಿ ಇನ್ಸೂರೆನ್ಸ್ ಮಾಡ್ತಾ ಇದ್ರು, ಅವರು ಕ್ರಾಪ್ ಇನ್ಸೂರೆನ್ಸ್. ಅದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ರೈತರಿಗೆ ಏನು ಸಮಾಚಾರ ಇಲ್ಲ, ಹೆಂಗ್ ಮಾಡ್ಬೇಕು, ಇನ್ಸೂರೆನ್ಸ್ ಹೆಂಗ ಮಾಡಿದ್ರೆ ಅವ್ರ ಕ್ರಾಪ್ ಏನನ್ನ ಪ್ರಾಬ್ಲಮ್ ಆಗಿದ್ರೆ, ಕ್ರಾಪ್ ಏನು ಬೆಳ್ತಾ ಇಲ್ಲ ಏನು ಈ ವರ್ಷ ಮಳೆ ಇಲ್ಲ, ಅದಕ್ಕೋಸ್ಕರ ಕ್ರಾಪ್ ಇವರು ಎಲ್ಲರೂ ಪಾಪ ರೈತರು ಸೀಡ್ ಹಾಕಿದ್ರು ಹೊಲದಲ್ಲಿ, ಮಳೆ ಇಲ್ಲ ಅಂತ ಏನು ಸೀಡ್ ಬೆಳಿತಾ ಇಲ್ಲ. ಸ್ವಲ್ಪ ಇವ್ರಿಗೆ ಎಜುಕೇಟ್ ಮಾಡ್ಬೇಕು ರೈತರಿಗೆ. ಏನಂದ್ರೆ ಒಂದು 500-2000 ಕ್ರಾಪ್ ಮೇಲೆ ಇರ್ತದೆ, ಇನ್ಸೂರೆನ್ಸ್ ಮಾಡಬಹುದು, ಕ್ರಾಪ್ ಇನ್ಸೂರೆನ್ಸ್ ಮಾಡಬಹುದು. ಪಾಪ ಅದರಿಂದ ಅವ್ರಿಗೂ ಏನನ್ನ ಆಗ್ಬೋದು, ಈ ಮಳೆ ಇಲ್ಲ, ಇದು ಏನಂತ ಕ್ರಾಪ್ ಬೆಳಿತಾ ಇಲ್ಲ ಅಂತ ತೋರಿಸಿ, ಸ್ವಲ್ಪ ಡ್ರೈ ಏನನ್ನ ತೋರಿಸಿ ಅವ್ರಿಗೂ ಇನ್ಸೂರೆನ್ಸ್ ಬರ್ಬೋದು. ಸೊ ನಮ್ ರಿಕ್ವೆಸ್ಟ್ ಏನಂದ್ರೆ, ಒಬ್ಬರ MLA ನಮ್ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಎಲ್ಲರೂ ನಮ್ಮ ಈ ಕ್ಷೇತ್ರ ಬಳ್ಳಾರಿ ಡಿಸ್ಟ್ರಿಕ್ಟ್ ಶಾಸಕರು, MLA ಅವರು, MP ಅವರು, ಮಿನಿಸ್ಟರ್ ಅವರು ಯಾರನ್ನ ಇದ್ರೆ ಈ ಸ್ವಲ್ಪ ಇದು ನೀವು ವಿಚಾರನಲ್ಲಿ ತಗೊಂಡು, ಕ್ಷೇತ್ರನಲ್ಲಿ ಅಂದ್ರೆ ಒಂದೊಂದು ಕ್ಷೇತ್ರ ಸಪರೇಟ್ ಇದೆ. ಸಿರುಗುಪ್ಪ ಇರ್ಬೋದು, ಕಂಪ್ಲಿ ಇರ್ಬೋದು, ಸಂಡೂರು ಇರ್ಬೋದು, ಬಳ್ಳಾರಿ ಇರ್ಬೋದು. ಸ್ವಲ್ಪ ರೈತರಿಗೆ ನೀವು ನೋಡ್ಕೊಂಡು ಅವ್ರಿಗೂ ನೀವೇನ ನಮ್ ಗೌರ್ಮೆಂಟ್ ಕಡೆನಿಂದ, ಇಲ್ಲಿ ನಮ್ ಕರ್ನಾಟಕ ಕ್ಷೇತ್ರ ಗೌರ್ಮೆಂಟ್ ಕಡೆನಿಂದ ನೀವೇನ ಮಾಡ್ಬೋದು ಅಂದ್ರೆ ರೈತರು ಸ್ವಲ್ಪ ಮಾಡ್ರಿ ಸರ್ ದಯವಿಟ್ಟು. ಯಾಕಂದ್ರೆ ಸ್ವಲ್ಪ ಈ ವರ್ಷ ರೈತರು ಜಾಸ್ತಿ ಕಷ್ಟನಲ್ಲಿ ಇದಾರ, ಮಳೆ ಇಲ್ಲ ಅಂತ ಸ್ವಲ್ಪ ನೋಡಿ ನೀವು. ಈಗ ನಮ್ ಕಡೆಯಿಂದ ರಿಕ್ವೆಸ್ಟ್ ಅಷ್ಟೇ ಸರ್. ನಾವು ಅವ್ರ ಕಷ್ಟ ನೋಡಿ ನಾವು ಏನೋ ನಿಮ್ದು ಪ್ರಶ್ನೆ ಮಾಡ್ಬೇಕಂತ ಇಲ್ವಾ, ನಾವು ಕೇಳ್ತಾ ಇದೀವಿ. ಸ್ವಲ್ಪ ಬಿಕಾಸ್ ರೈತರಿದ್ರೆ ನಾವು ಊಟ ಮಾಡ್ತಾ ಇದ್ವಿ, ನಾವು ಎಲ್ಲಾರು ಜನ ಈ ಪ್ರಪಂಚದಲ್ಲಿ ರೈತರು ಏನನ್ನ ಬೆಳ್ತಾ ಇದ್ರೆ ಅವ್ರ ಕಡೆನಿಂದ ನಮ್ಗೆ ಊಟ ಸಿಗ್ತಿದೆ. ಅಂದ್ರೆ ರೈತರು ಏನನ್ನ ಇರ್ಬೋದು, ಅಕ್ಕಿ ಇರ್ಬೋದು, ಶನಗ ಇರ್ಬೋದು, ಮತ್ತೆ ಮಿರ್ಚಿ, ಇತರ ಏನೇನ ಅವರು ಮಾಡ್ತಾ ಇದ್ರು, ಅವ್ರ ಕಡೆಯಿಂದ ನಾವು ಊಟ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಸ್ವಲ್ಪ ರೈತರನ್ನೇ ನೀವು ಸಹಾಯ ಮಾಡಬೇಕು ಅಂತ. ಇನ್ನೊಂದು, ಇನ್ಸೂರೆನ್ಸ್ ಬಗ್ಗೆ, ರೈತರಿಗೆ ಇನ್ಸೂರೆನ್ಸ್ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಈ ಇನ್ಸೂರೆನ್ಸ್ ಹೆಂಗ್ ಮಾಡ್ಬೇಕಂದ್ರ, ಒಂದು ಇನ್ಸೂರೆನ್ಸ್ ಡ್ರೈವ್ ಅನ್ನ ಎಲ್ಲ ಕ್ಷೇತ್ರನಲ್ಲಿ, ಸಪರೇಟ್ ಕ್ಷೇತ್ರನಲ್ಲಿ ಇನ್ಸೂರೆನ್ಸ್ ಡ್ರೈವ್ ಮಾಡಿ, ಈ ಕ್ರಾಪ್ ಇನ್ಸೂರೆನ್ಸ್ ಮಾಡ್ತಾರ, ಸ್ವಲ್ಪ ಬ್ಯಾಂಕ್ ಅವ್ರು ಮಾಡ್ತಾ ಇದ್ರು, ಸ್ವಲ್ಪ ಇನ್ಸೂರೆನ್ಸ್ ಕಂಪ್ನಿ ಅವ್ರು ಮಾಡ್ತಾ ಇದ್ರು.
ಇದು ಇನ್ಸೂರೆನ್ಸ್ ಡ್ರೈವ್ ಒಂದು ರೈತರಿಗೆ ಮಾಡಿ ಸ್ವಲ್ಪ ಒಂದು ಆಟೋನಲ್ಲಿ ನೀವು ಕ್ಷೇತ್ರನಲ್ಲಿ ಕಲಿಸಿ ಆಟೋನಲ್ಲಿ ಈ ತರ ಇಲ್ಲಿ ಈ ಬ್ಯಾಂಕ್ ಹೋಗಿ ಈ ಬ್ಯಾಂಕ್ ನಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತು, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಸ್ವಲ್ಪ 1 ಎಕರೆ 2 ಎಕರೆ ಸಣ್ಣ ಸಣ್ಣ ರೈತರು ಇದಾರ, ಅವ್ರಿಗೆ ಈ ತರ ಏನನ್ನ ಇನ್ಸೂರೆನ್ಸ್ ಮಾಡಿಸಿ ಗೌರ್ಮೆಂಟ್ ಕಡೆಯಿಂದ ನೀವು, ಯಾಕಂದ್ರೆ ಒಂದು 500 ಮಾಡಿಸ್ಬೋದು ಇನ್ಸೂರೆನ್ಸ್ ಐತೆ, ಒಂದು 500ಕ್ಕೆ 2,000ಕ್ಕೂ ಒಂದು ಇನ್ಸೂರೆನ್ಸ್ ಐತೆ. ಆ ತರ ಒಂದು ತಿಂಗಳಿಗೆ ಒಂದು ಕ್ರಾಪ್ಗೆ ನೀವು ಮಾಡಿಸಿದ್ರೆ ರೈತರಿಗೆ ಸ್ವಲ್ಪ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಇದು ನಮ್ಮ ರಿಕ್ವೆಸ್ಟ್. ದಯವಿಟ್ಟು ಯಾರನ್ನ ಶಾಸಕರು ಇರ್ಬೋದು, ಸ್ವಲ್ಪ ನೋಡಿ, ನೀವು ಇಲ್ಲಿ ಕ್ಷೇತ್ರನಲ್ಲಿ ಓಡಾಡಿ. ಯಾಕಂದ್ರೆ ಈ ಈ ಒಂದು 3-4 ತಿಂಗಳಿನಿಂದ ದಯವಿಟ್ಟು ತಪ್ಪಿಡ್ಕೋಬೇಡ. ನಮ್ಮ ಶಾಸಕರೇ ಯಾರನ್ನೇ ಇರ್ಲಿ, ಮಿನಿಸ್ಟ್ರಿಗೋಸ್ಕರ ಓಡ್ತಾ ಇದ್ರು, ಅದು ಅವ್ರ ಪರ್ಸನಲ್, ಅವ್ರ ಸಂಬಂಧ. ಬಟ್ ಸ್ವಲ್ಪ ದಯವಿಟ್ಟು ರೈತರನ್ನ ನೋಡ್ರಿ ಸರ್, ನೋಡಿ ಸ್ವಲ್ಪ ಅವ್ರಿಗೆ ಏನ್ ಬೇಕು ಸ್ವಲ್ಪ ಮಾಡಿಸ್ಕೊಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಕಡೆಯಿಂದ ವಿಚಾರ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್, ಜೈ ಜವಾನ್, ಜೈ ಕಿಸಾನ್.